want to talk to all of you youth, particularly about this very significant topic in the Christian life, and that is one of quiet time. ನಾನು ಯವನಸ್ಥರೊಂದಿಗೆ ಮಾತನಾಡೋದಕ್ಕಾಗಿ ಯಾವಾಗಲೂ ಕೂಡ ಸಂತೋಷ ಪಡುತ್ತೇನೆ. ನಾನು ಆ ರೀತಿಯಲ್ಲಿ ಸಂತೋಷ ಪಡುತ್ತಾ ಮಾತನಾಡುವಾಗ ನಾನು ಬಹಳ ಅಮೂಲ್ಯವಾದಂಥ ಸತ್ಯಗಳು ಯವನ ಪ್ರಾಯದಲ್ಲಿ ಇರಬೇಕಾದದ್ದು. ಅದರಲ್ಲಿ ನಾನು ಮಾತನಾಡುವಂಥದ್ದು ಕ್ವೈಟ್ ಟೈಮ್ ಅಥವಾ ಪ್ರಶಾಂತ ಸಮಯ, ಅದರ ಕುರಿತಾಗಿ ಮಾತನಾಡುತ್ತೇನೆ. I will generally talk to you about what are the habits of grace first, and then we will talk about specifically what quiet time is. ನಾನು ಸಾಮಾನ್ಯವಾದಂಥ ಅರ್ಥದಲ್ಲಿ ನಾನು ಕೃಪೆಯ ಅಭ್ಯಾಸಗಳು ಎಂಬುದಾಗಿ ಮಾತನಾಡುತ್ತೇನೆ. ಅದನ್ನು ಮಾತನಾಡಿದ ನಂತರವಾಗಿ ನಾನು ನಿರ್ದಿಷ್ಟವಾಗಿ ಈ ಪ್ರಶಾಂತ ಸಮಯ ಅಂದರೆ ಏನು ಎಂಬುದರ ಕುರಿತಾಗಿ ಮಾತನಾಡುತ್ತೇನೆ. So this is going to be a very simple topic. Listen to this attentively, please. ಇದು ಬಹಳ ಸರಳವಾದಂಥ ವಿಷಯವಾಗಿರುತ್ತದೆ, ಆದ್ದರಿಂದ ಗಮನ ಕೊಟ್ಟು ಕೇಳಿಸಿಕೊಳ್ಳಿರಿ. It could be simple, but it's important for your life. ಇದು ಸರಳವಾಗಿದ್ದರೂ ಕೂಡ ನಿಮ್ಮೆಲ್ಲರ ಜೀವಿತಕ್ಕೂ ಬಹಳ ಪ್ರಾಮುಖ್ಯವಾದದ್ದಾಗಿರುತ್ತದೆ. And by the way, I did see some familiar names here on the screen, so it's good to see you all as well. ನನಗೆ ಬಹಳ ಚಿರಪರಿಚಿತ ಇರುವಂತಹ ಕೆಲವೊಂದು ಹೆಸರುಗಳನ್ನು ನಾನು ಸ್ಕ್ರೀನಲ್ಲಿ ನೋಡುತ್ತಾ ಇದ್ದೇನೆ. ನಿಮ್ಮೆಲ್ಲರನ್ನ ನೋಡುವುದು ಕೂಡ ನನಗೆ ಬಹಳ ಸಂತೋಷಕರವಾಗಿದೆ. So this evening, just for some time, and I won't take long, just for some time, let's talk about habits of grace. ನಾವು ಈ ಸಾಯಂಕಾಲದಲ್ಲಿ ನಾನು ದೀರ್ಘಕಾಲ ತೆಗೆದುಕೊಳ್ಳುವುದರ ಸ್ವಲ್ಪ ಹೊತ್ತು ನಾವು ಕೃಪೆಯ ಅಭ್ಯಾಸಗಳು ಅಥವಾ ಕೃಪೆಯ ಅಭ್ಯಾಸಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. And when we talk about the habits of grace, we need to know first what is grace. ನಾವು ಈ ಕೃಪೆಯ ಅಭ್ಯಾಸಗಳು ಎಂಬುದನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಮೊದಲು ಕೃಪೆ ಅಂದರೆ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Now, very simply put, grace is God's unmerited favor. ಕೃಪೆ ಎಂಬುದಾಗಿ ಹೇಳುವಾಗ ಅಳತೆ ಇಲ್ಲದಂತಹ ದೇವರ ಆ ಒಂದು ಅನುಗ್ರಹ ಎಂದು ಕರೆಯುತ್ತೇವೆ. Grace is God's giving us what we don't deserve. ಕೃಪೆ ಎಂಬುದಾಗಿ ಹೇಳಿದರೆ ನಾವು ಯಾವುದನ್ನು ಹೊಂದಲಿಕ್ಕೆ ಅರ್ಹರಲ್ಲವೋ ಅದನ್ನ ದೇವರು ನಮಗೆ ಅನುಗ್ರಹಿಸುವುದು ಆಗಿದೆ. So grace simply means we don't deserve something and God still gives it to us. ಕೃಪೆ ಎಂಬುದಾಗಿ ಹೇಳಿದರೆ ನಾವು ಕೆಲವೊಂದನ್ನು ಹೊಂದಿಕೊಳ್ಳುವುದಕ್ಕೆ ಅರ್ಹತೆ ಇಲ್ಲದವರಾಗಿರುತ್ತೇವೆ, ಆದರೂ ಕೂಡ ದೇವರು ನಮಗೆ ಅವುಗಳನ್ನು ಕೊಡುತ್ತಾನೆ. Now I want to say that grace has been on the loose ever since creation, or even before creation. ಹರಡುವಾಗ ಕೃಪೆ ಎಂಬುದಾಗಿ ಹೇಳುವಾಗ ಸೃಷ್ಟಿಯ ಪ್ರಾರಂಭದಿಂದಲೂ ಕೂಡ ನಾವು ಅದರ ಕುರಿತಾಗಿ ತಿಳಿಯುತ್ತೇವೆ. Grace has been on the loose. Brother? Okay. Hello? Yeah. Grace is always available even before creation. ಸೃಷ್ಟಿಯು ಮಾಡಲ್ಪಡುವುದಕ್ಕಿಂತ ಮುಂಚೆಯೇ ಕೃಪೆಯು ಅದು ದೊರೆಯುವಂತದ್ದಾಗಿತ್ತು. Let me show you a few verses. I'll just run through some verses without much explanation, but these are easy verses and we'll understand what I'm getting at. ನಾನು ಕೆಲವೊಂದು ವಾಕ್ಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಈ ವಾಕ್ಯಗಳನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ, ಬಹಳ ಸರಳವಾದಂಥ ವಾಕ್ಯಗಳು. ಆ ವಾಕ್ಯಗಳನ್ನು ನಿಮಗೆ ನಾನು ತಿಳಿಸಿ ನಾನು ಹಾಗೆ ಮುಂದಕ್ಕೆ ಹೋಗುತ್ತೇನೆ. So this is just to show at the outset from the Bible that grace has been there even before the creation of the universe. ನಾನು ಈ ವಾಕ್ಯಗಳನ್ನು ಯಾಕೆ ಕೊಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಸೃಷ್ಟಿಯ ಮುಂಚೆಯೇ ಕೃಪೆಯು ಅದು ದೊರೆಯುವಂಥದ್ದಾಗಿತ್ತು ಎಂಬುದನ್ನ ನಿಮಗೆ ತೋರಿಸಿಕೊಡುವುದಕ್ಕಾಗಿ. First of all, in Ephesians 1:4, it says that he chose us in him before the foundation of the world. ಮೊದಲನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಅದರ 4ನೇ ವಚನ ನೋಡುವಾಗ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ
ಕ್ರಿಸ್ತನಲ್ಲಿ ಆರಿಸಿಕೊಂಡನು. Now notice here, he chose us in him from before the foundation of the world. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಈ ಜಗದುತ್ಪತ್ತಿಗೆ ಮುಂಚೆಯೇ ಆರಿಸಿಕೊಂಡಿದ್ದಾನೆ. So even before the foundation of the world, grace is the one that saw a yet to be created people in connection with his son. ಈ ಒಂದು ಕೃಪೆಯ ಕುರಿತಾಗಿ ನೋಡುವಾಗ ಮನುಷ್ಯನು ಇನ್ನೂ ಸೃಷ್ಟಿಸಲ್ಪಡುವುದಕ್ಕೆ ಮುಂಚೆಯೇ ಕ್ರಿಸ್ತನಲ್ಲಿ ದೇವರು ಕೃಪೆಯನ್ನ ಅನುಭವಿಸುವಂತ ಜನರನ್ನ ನೋಡಿದ್ದಾನೆ. And he chose us in him before the foundation of the world. ಮತ್ತು ದೇವರು ನಮ್ಮನ್ನು ಈ ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. The next verse says that it was in love and out of his grace that he predestined us for adoption as sons through Jesus Christ. ನೋಡುವಾಗ ದೇವರು ಆತನು ಕೃಪೆಯಿಂದ ಆತನು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನ ಜಗದುತ್ಪತ್ತಿಗೆ ಮುಂಚೆ ಆರಿಸಿಕೊಂಡು ನಮ್ಮನ್ನ ತನ್ನ ಪುತ್ರನನ್ನಾಗಿ ಸ್ವೀಕಾರ ಮಾಡಿಕೊಂಡನು. And such divine choice was not based on anything good in us. ಆ ರೀತಿಯಲ್ಲಿ ದೇವರು ನಮ್ಮನ್ನ ಆರಿಸಿಕೊಂಡದ್ದಕ್ಕೆ ನಮ್ಮಲ್ಲಿರುವಂತ ಯಾವುದೇ ಒಳ್ಳೆಯ ಗುಣಗಳಾಗಲಿ ನಮ್ಮ ಯಾವುದೇ ಒಳ್ಳೆಯ ಕಾರ್ಯಗಳಾಗಲಿ ಆ ದೇವರು ನೋಡಲಿಲ್ಲ. It was not based on foreseeing anything good in us. ನಮ್ಮಲ್ಲಿ ಯಾವುದೋ ಒಳ್ಳೆಯದನ್ನ ನೋಡಿ ದೇವರು ನಮ್ಮನ್ನ ಆರಿಸಿಕೊಂಡನು ಎಂಬುದಾಗಿ ಅಲ್ಲ. And that's why Romans 11:5-6 they say it is not on the basis of works, otherwise grace would no longer be grace. ಆದ್ದರಿಂದಲೇ ರೋಮ ಪತ್ರಿಕೆ 11ನೇ ಅಧ್ಯಾಯ 5 ಮತ್ತು 6ನೇ ವಚನ ಹೇಳುವ ಹಾಗೆ ನೋಡುತ್ತೇವೆ. ಅದರಂತೆ ಈಗಿನ ಕಾಲದಲ್ಲಿಯೂ ದೇವರು ಕೃಪೆಯಿಂದ ಆದುಕೊಂಡವರಾದ ಕೆಲವರು ಉಳಿದಿದ್ದಾರೆ. ಕೃಪೆಯಿಂದ ಆದುಕೊಂಡರು ಎಂದು ಅಂದ ಮೇಲೆ ಪುಣ್ಯ ಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ. ಆಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಇನ್ನೂ ಕೃಪೆಯನ್ನಾಗುವುದಕ್ಕಾಗುವುದಿಲ್ಲ. Okay, so basically the verse is saying it's not on the basis of works that he chose us. ಈ ವಾಕ್ಯ ಪ್ರಾಥಮಿಕವಾಗಿ ಹೇಳುವುದೇನೆಂದ್ರೆ ನಮ್ಮ ಪುಣ್ಯ ಕ್ರಿಯೆಗಳು ಒಳ್ಳೆ ಕಾರ್ಯಗಳಿಂದ ದೇವರು ನಮ್ಮನ್ನ ಆರಿಸಿಕೊಳ್ಳಲಿಲ್ಲ. If God had chosen us on the basis of works, then grace would no longer be grace. ದೇವರು ಒಂದು ವೇಳೆ ನಮ್ಮ ಪುಣ್ಯ ಕ್ರಿಯೆಗಳ ಆಧಾರದ ಮೇಲೆ ನಮ್ಮನ್ನ ಆರಿಸಿಕೊಂಡದ್ದೇ ಆಗಿದ್ದರೆ ಆಗ ಅದನ್ನು ಕೃಪೆ ಎಂದು ಕರೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. Okay, so even before the creation of the world, out of his grace he chose us in Christ Jesus. ಈ ಜಗದುತ್ಪತ್ತಿಗೆ ಮುಂಚೆಯೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. Even before we were born, even before we were created, ನಾವು ಸೃಷ್ಟಿಸಲ್ಪಡುವುದಕ್ಕೆ ಮುಂಚೆಯೇ even before we were created, he chose us in him before the foundation of the world. ನಾವು ಸೃಷ್ಟಿಸಲ್ಪಡುವುದಕ್ಕೆ ಮುಂಚೆಯೇ ದೇವರು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. And next he predestined us for adoption as sons through Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡುವುದಕ್ಕಾಗಿ ದೇವರು ನೇಮಿಸಿದನು. And this is not on the basis of works, not on the basis of foreseeing anything good in us, because if that were the case, then grace would not be grace. ಆ ರೀತಿ ದೇವರು ನಮ್ಮನ್ನ ನೇಮಿಸಿದ್ದು ನಮ್ಮಲ್ಲಿ ಮುಂದೆ ಏನೋ ಒಳ್ಳೆಯದನ್ನ ನೋಡುತ್ತಿದ್ದಾನೆ ಎಂಬುದಾಗಿ ಅಲ್ಲ, ಅಥವಾ ನಮ್ಮ ಪುಣ್ಯ ಕ್ರಿಯೆಗಳಿಂದ ಕೂಡ ಅಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ನಮ್ಮದಲ್ಲಿ ಏನಾದರೂ ಒಳ್ಳೆಯದನ್ನ ನೋಡಿ ಆರಿಸಿಕೊಂಡದ್ದೇ ಆಗಿದ್ದರೆ ಅದನ್ನ ಕೃಪೆ ಎಂದು ಕರೆಯುವುದಕ್ಕಾಗುವುದಿಲ್ಲ. Okay, so listen very carefully and follow the argument, please. ಬಹಳ ಗಮನ ಕೊಟ್ಟು ಕೇಳಿರಿ ಮತ್ತು ಈ ಒಂದು ಮಾತುಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿರಿ. 2 Timothy 1:9 says, not because of our works, but because of his own purpose and grace, which he gave us in Christ Jesus before the ages began. 2 ತಿಮೋಥೆಯನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ
ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. Okay, even before the ages began. ಆ ಯುಗಗಳ ಪ್ರಾರಂಭಕ್ಕಿಂತ ಮುಂಚೆಯೇ. And that's why Peter says that the prophets prophesied about the grace that was to be ours. ಆದ್ದರಿಂದಲೇ ನಮಗೆ ದೊರೆಯಬೇಕಾದಂತ ಕೃಪೆಯನ್ನ ಕುರಿತಾಗಿ ಪ್ರವಾದಿಗಳು ಪ್ರವಾದಿಸಿದರು ಎಂದು ಬರೆಯುತ್ತಾನೆ. Okay, so all this is to say that God has looked at us in his grace from before the foundation of the world. ನಮಗೆ ಇದೆಲ್ಲವೂ ಕೂಡ ಹೇಳುವಂತ ಸತ್ಯ ಸಂಗತಿ ಏನಂತ ಹೇಳಿದ್ರೆ, ಜಗದುತ್ಪತ್ತಿಗೆ ಮುಂಚೆಯೇ ದೇವರು ನಮ್ಮನ್ನ ಆತನ ಕೃಪೆಯ ಮೂಲಕ ನೋಡಿದನು ಎಂಬ ಸತ್ಯವನ್ನೇ ತಿಳಿಸುತ್ತದೆ. Which means grace has been abundantly available to us from before the foundation of the world. ಅದರ ಅರ್ಥ ಜಗದುತ್ಪತ್ತಿಗೆ ಮುಂಚೆಯೇ ಅಪಾರವಾದಂತ ಕೃಪೆ ನಮಗೆ ದೊರೆಯುವಂತದ್ದಾಗಿತ್ತು. And that is not on the basis of our works or any foreseen merit, but completely because of his purpose and grace. Brother Simon, you're on mute. ನಮ್ಮಲ್ಲಿ ಆತನು ಯಾವುದೇ ಪುಣ್ಯ ಕಾರ್ಯಗಳನ್ನ ನೋಡಿದ್ದರಿಂದಲ್ಲ, ಆತ ನಮ್ಮಲ್ಲಿ ಯಾವುದೇ ಒಳ್ಳೆಯದನ್ನ ಕಂಡದ್ದಕ್ಕಾಗಿ ಅಲ್ಲ, ಸಂಪೂರ್ಣವಾಗಿ ತನ್ನ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿಯೇ ಕೃಪೆಯಿಂದಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. So that's the first thing we need to understand. ಈ ಮೊದಲನೇ ಸತ್ಯವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. Secondly, we want to say that grace has a face. ಎರಡನೇದಾಗಿ ಕೃಪೆಗೆ ಒಂದು ಮುಖ ಇದೆ. Titus 2:11 says the grace of God has appeared. ನೋಡುವಾಗ ತೀತನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ ಓದುವಾಗ ದೇವರ ವಾಕ್ಯ ಹೇಳುತ್ತದೆ, ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಎಂದು ಬರೆಯುತ್ತಾನೆ. The grace of God has appeared, bringing salvation to all men. ನೋಡುವಾಗ ಅಲ್ಲಿ ಆತನು ಹೇಳುತ್ತಾನೆ, ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಎಂದು ತೀತನಿಗೆ ಬರೆಯುತ್ತಾನೆ. And grace has a face because grace appeared in the person of Christ in space and time. ನೋಡುವಾಗ ಕೃಪೆಗೆ ಒಂದು ಮುಖ ಇದೆ. ಆ ಒಂದು ಕೃಪೆಯು ಕಾಲಘಟ್ಟದಲ್ಲಿ ಅದು ವ್ಯಕ್ತಿಯಾಗಿ ನಮ್ಮ ಮಧ್ಯದಲ್ಲಿ ಪ್ರತ್ಯಕ್ಷವಾಯಿತು, ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ. John 1:14 says, grace became flesh and dwelt among us, full of grace and truth. The word became flesh and dwelt among us. ನೋಡುವಾಗ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ಓದುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಅದರಂತ ಹೇಳಿದ್ರೆ, ಆ ವಾಕ್ಯವೆಂಬುವನು ನರಾವತಾರತೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ ಯೋಹಾನನು ಬರೆಯುತ್ತಾನೆ. So the word became flesh and dwelt among us, full of grace and truth. ನೋಡುವಾಗ ನೋಡುತ್ತೇವೆ, ಆ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದಂತಹ ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮಲ್ಲಿ ವಾಸ ಮಾಡಿದನು, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. And John 1:16 says, from his fullness we have all received grace upon grace. ನೋಡುವಾಗ 16ನೇ ವಚನ ಮುಂದಕ್ಕೆ ವಾಕ್ಯ ಹೇಳ್ತಿದ್ದಾರೆ, ಏನಂತಂದ್ರೆ, ನಾವು ಆತನ ಮೂಲಕವಾಗಿ ಕೃಪೆಯ ಮೇಲೆ ನಾವು ಕೃಪೆಯನ್ನ ಹೊಂದಿದೆವು. And John 1:17 says, the law was given through Moses, but grace and truth are in Christ Jesus. ಯೋಹಾನ 1:17 ಹೇಳುತ್ತದೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು ಎಂಬುದಾಗಿ ಬರೆಯುತ್ತಾನೆ. All right, so firstly we saw that grace chose us from before the foundation of the world. ಮೊದಲನೇದಾಗಿ ನಾವು ನೋಡಿದೇನೆಂದ್ರೆ, ಕೃಪೆಯು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿತು ಎಂದು ನೋಡಿದ್ದೇವೆ. Secondly, grace came in the form of a person, the person of our Lord Jesus Christ, into this world. ಎರಡನೇದಾಗಿ ಕೃಪೆಯು ಅದೊಂದು ಮುಖವಿದೆ, ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನೆಂಬ
ವ್ಯಕ್ತಿಯ ಮೂಲಕವಾಗಿ ಈ ಲೋಕದಲ್ಲಿ ಅದು ಪ್ರತ್ಯಕ್ಷವಾಯಿತು. Thirdly, grace united us by faith to Christ Jesus. ಮೂರನೇದಾಗಿ ಕೃಪೆಯು ನಂಬಿಕೆಯ ಮೂಲಕ ನಮ್ಮನ್ನ ಕ್ರಿಸ್ತನೊಂದಿಗೆ ಐಕ್ಯ ಮಾಡಿತು, ಒಂದು ಮಾಡಿತು. That's why Ephesians 1:3 says, we are blessed with every spiritual blessing even in the heavenly realms in Christ. ಆದ್ದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 3ನೇ ವಚನ ಓದುವಾಗ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂದು ಬರೆದನು. So we have been blessed with every spiritual blessings in the heavenly realms in Christ. ನಾವೆಲ್ಲರೂ ಕೂಡ ಪರಲೋಕದ ಆ ಒಂದು ಕ್ಷೇತ್ರದಲ್ಲಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಸಕಲ ಆತ್ಮೀಯ ವರಗಳೊಂದಿಗೆ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂದು ಪೌಲನು ಬರೆಯುತ್ತಿದ್ದಾನೆ. Galatians 1:6 says, we were called with effect. There was efficacy in the calling. ನೋಡುವಾಗ ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 6ನೇ ವಚನವನ್ನ ಓದುವಾಗ ದೇವರ ವಾಕ್ಯ ನಮಗೆ ಹೇಳುವಂತ ಮಾತೇನೆಂದರೆ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಕ್ರಿಸ್ತನ ಕೃಪೆಯಿಂದ ದೇವರು ನಮ್ಮನ್ನು ಕರೆದಿದ್ದಾನೆ. Okay, we were called with effect. ನಾವು ಆ ಒಂದು ಆ ಕೃಪೆಯಿಂದ ನಾವು ಕರೆಯಲ್ಪಟ್ಟಿದ್ದೇವೆ. Acts 18:27 says, it's only through grace that we believe. ನೋಡುವಾಗ ಅಪೊಸ್ತಲರ ಕೃತ್ಯಗಳ ಪುಸ್ತಕ ಅದರ 18ನೇ ಅಧ್ಯಾಯ ಅದರ 27ನೇ ವಚನಕ್ಕೆ ಬರುವಾಗ ಅಲ್ಲಿ ದೇವರ ವಾಕ್ಯ ಹೇಳುವಂತ ಮಾತೇನೆಂದರೆ, ಆಮೇಲೆ ಅಕಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಲಿಂದ ಅಲ್ಲಿದ್ದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದು ಕೊಟ್ಟರು. So it's ಮುಂದೆ yeah. verse 28-27. Yeah. Go on, brother. Okay, it's 28. ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯ ಮಾಡಿದನು. Okay, it's 28 in Kannada. Okay. So, but it's all through grace that we believe. ನಾವು ನಂಬಿಕೆ ಇಟ್ಟದ್ದು ದೇವರ ಕೃಪೆಯಿಂದಲೇ. And we receive repentance leading to a knowledge of the truth because of the grace of God. ನಾವೊಂದು ಪಶ್ಚಾತ್ತಾಪಕ್ಕೆ ನಮ್ಮನ್ನ ನಡೆಸುವಂಥದ್ದು ಅದು ಕೂಡ ದೇವರ ಕೃಪೆಯೇ ನಮ್ಮನ್ನ ಆ ಒಂದು ದೇವರ ಜ್ಞಾನಕ್ಕೆ ನಡೆಸಿ ಅದರ ಮೂಲಕ ಮಾನಸಾಂತರ ಪಡುವುದಕ್ಕೆ ನಮ್ಮನ್ನ ನಡೆಸಿತು. Okay, so first of all, it's by grace that we've been chosen from before the foundation of the world. ಮೊದಲನೇದಾಗಿ ಜಗದುತ್ಪತ್ತಿಗೆ ಮುಂಚೆಯೇ ನಾವು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟದ್ದು ದೇವರ ಕೃಪೆಯಿಂದಲೇ. Next, grace as a face, where grace took upon flesh and became a person, and he was called Jesus Christ. ಎರಡನೇದಾಗಿ ಕೃಪೆಯು ಅದಕ್ಕೆ ಒಂದು ಮುಖ ಇದೆ. ಯಾಕೆ ಅಂತ ಹೇಳಿದ್ರೆ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನೆಂಬಂತಹ ವ್ಯಕ್ತಿಯಾಗಿ ಕೃಪೆಯು ಅದು ಲೋಕದಲ್ಲಿ ಕಾಣಿಸಲ್ಪಟ್ಟಿತ್ತು, ಪ್ರತ್ಯಕ್ಷವಾಯಿತು. Number 3, grace united us by faith to our Lord Jesus Christ. ಮೂರನೇದಾಗಿ ಕೃಪೆಯು ನಮ್ಮನ್ನು ನಂಬಿಕೆಯ ಮೂಲಕ ಕ್ರಿಸ್ತನೊಂದಿಗೆ ಒಂದು ಮಾಡಿತ್ತು. Do you see the work of grace already? ನೋಡುವಾಗ ಇದರಲ್ಲಿ ದೇವರ ಕೃಪೆ ಹೇಗೆ ಕೆಲಸ ಮಾಡ್ತದೆ ಎಂಬುದಾಗಿ ನೋಡಿದ್ದೀರಲ್ಲ ಈಗ. It's all of grace, isn't it? ಎಲ್ಲವೂ ಕೂಡ ಕೃಪೆಯಿಂದಲೇ ತುಂಬಿರುವಂತ ಕಾರ್ಯ. The next one, grace justifies. ಮುಂದಿನದು ಹೇಳ್ಬೇಕಾದ್ರೆ ಕೃಪೆಯು ನೀತಿವಂತರ ನಿರ್ಣಯವನ್ನು ತಂದು ಕೊಡುತ್ತದೆ. Romans 3:24, Titus 3:7. You don't have to read that, brother, but just translate this, please. It says, we are justified by his grace as a gift. ರೋಮ ಪತ್ರಿಕೆ 3ನೇ 24ನೇ ವಚನ, ತೀರ್ಥನ ಪತ್ರಿಕೆ 2ನೇ ನೋಡುವಾಗ 3ನೇ ನೋಡುವಾಗ ಹೇಳ್ತದೆ, ನಾವು ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀತಿವಂತರಿಂದ ನಿರ್ಣಯಿಸಲ್ಪಟ್ಟಿದ್ದೇವೆ ಎಂದು ಈ ವಾಕ್ಯಗಳು ಹೇಳುತ್ತವೆ. We are justified by his grace. ನಾವು ಆತನ ಕೃಪೆಯಿಂದಲೇ ನೀತಿವಂತರೆಂಬ ನಿರ್ಣಯ ಹೊಂದಿದ್ದೇವೆ. And it's a gift, it's not a result of our works. ಅದು ನಮ್ಮ
ಪುಣ್ಯ ಕಾರ್ಯಗಳಿಂದ ಆದದಲ್ಲ, ಅದು ದೇವರಿಂದ ಕೊಡಲ್ಪಟ್ಟಂತ ಒಂದು ವರ ಅಥವಾ ಉಚಿತವಾದ ವರ. Romans 5:17, those who receive the abundance of the grace of the free gift of righteousness. ನೋಡುವಾಗ ರೋಮಾಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 17ನೇ ವಚನವನ್ನ ಓದುವಾಗ ಅಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂತಹ ಮಾತೇನಂತ ಹೇಳಿದ್ರೆ 5ನೇ ಅಧ್ಯಾಯ 17ನೇ ವಚನ, ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಆ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ. So we receive the abundance of grace and free gift of righteousness. ನಾವು ಹೇರಳವಾದ ಕೃಪೆಯನ್ನ ಹಾಗೂ ದೇವರ ಉಚಿತಾರ್ಥವಾದಂತ ನೀತಿ ಎಂಬ ನಿರ್ಣಯವನ್ನ ನಾವು ಕೃಪೆಯಿಂದಲೇ ಸ್ವೀಕಾರ ಮಾಡಿಕೊಂಡಿದ್ದೇವೆ. Paul says in Galatians 2:21, I do not nullify the grace of God, for if righteousness were through the law, then Christ died for no purpose. ನೋಡುವಾಗ ಅಪೊಸ್ತಲನಾದಂತಹ ಪೌಲನು ಗಲಾತ್ಯರಿಗೆ ಪತ್ರಿಕೆಯನ್ನು ಬರೆಯುವಾಗ ಗಲಾತ್ಯ ಪತ್ರಿಕೆ 2:21 ವಚನದ ರಾತ್ರಿ ಹೇಳುತ್ತಾನೆ, ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿಯುಂಟಾಗುವುದಾದರೆ ಕ್ರಿಸ್ತನು ಮರಣವನ್ನ ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಎಂದು ಬರೆಯುತ್ತಾನೆ. So grace justifies. ಕೃಪೆಯು ನೀತಿ ನಿರ್ಣಯವನ್ನ ನಮಗೆ ತಂದು ಕೊಡುತ್ತದೆ. Next one, grace sanctifies us as well. ಅದೇ ರೀತಿಯಲ್ಲಿ ಕೃಪೆಯು ನಮ್ಮನ್ನ ಶುದ್ಧೀಕರಿಸುತ್ತದೆ, ಪವಿತ್ರೀಕರಿಸುತ್ತದೆ ಕೂಡ. Grace is too powerful to allow us to stay in sin and unrighteousness. ನಾವು ಪಾಪ ಮತ್ತು ಅನೀತಿಯಲ್ಲಿ ನಾವು ನಿಲ್ಲುವಂತೆ ನಮ್ಮನ್ನ ಆ ಕೃಪೆಯು ತಡೆಯುತ್ತದೆ. Grace is too powerful to let us stay in sin. ಆ ಒಂದು ಕೃಪೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ನಾವು ಪಾಪ ಮಾಡುವಾಗ ಪಾಪದಲ್ಲಿ ನಿಲ್ಲುವುದಕ್ಕೆ ಅನುಮತಿಸುತ್ತದೆ. So grace sanctifies us, frees us from those desires to sin. ಆ ರೀತಿಯಾಗಿ ಶಕ್ತಿಶಾಲಿಯಾಗಿರುವುದರಿಂದ ಈ ಕೃಪೆಯು ನಮ್ಮನ್ನ ಶುದ್ಧೀಕರಿಸುತ್ತದೆ, ಪವಿತ್ರೀಕರಿಸುತ್ತದೆ, ಪವಿತ್ರೀಕರಿಸುವುದಕ್ಕೆ ಶಕ್ತವಾಗಿದೆ. That's why 2 Peter 3:18, we grow in the grace and knowledge of our Lord and Savior Jesus Christ. Sanctification. ಆದ್ದರಿಂದಲೇ 2 ಪೇತ್ರ 3:18 ಓದ್ತೇವೆ ಅಂತಂದ್ರೆ, ನಾವು ದೇವರ ಕೃಪೆಯಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಬರುತ್ತೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. That is sanctification. ಅಲ್ಲಿ ನೋಡುವಾಗ ಶುದ್ಧೀಕರಣವಿದೆ. Romans 6:14, we live not under law but under grace. ರೋಮ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ಹೇಳುವ ಹಾಗೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಜೀವಿಸುವುದಿಲ್ಲ, ಬದಲಾಗಿ ಕೃಪೆಗೆ ಅಧೀನರಾಗಿ ಜೀವಿಸುತ್ತೇವೆ ಎಂದು ಬರೆದಿದೆ. In 2 Corinthians 12:9, my grace is sufficient for you, for my power is made perfect in weakness. 2 ಕೊರಿಂಥ 12:9 ಓದುವಾಗ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. So let's retrace the argument here. ಹಾಗಾದ್ರೆ ನಮ್ಮ ಈ ವಾದವನ್ನು ನಾವು ಪುನಃಸ್ಥಾಪಿಸೋಣ, ಅದನ್ನು ನಾವು ಮತ್ತೊಮ್ಮೆ ನೆನಪಿಗೆ ತಂದುಕೊಳ್ಳೋಣ. And listen very carefully, please. ಬಹಳ ಗಂಭೀರವಟ್ಟು ಗಮನವಿಟ್ಟು ಕೇಳಿಸಿಕೊಳ್ಳಿರಿ. Grace chose us from before the foundation of the world. ಕೃಪೆಯು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಯೇ ಆರಿಸಿಕೊಂಡಿದೆ. Grace has a face. ಕೃಪೆಗೆ ಒಂದು ಮುಖವಿದೆ. Grace united us by faith to Jesus Christ. ಕೃಪೆಯು ನಮ್ಮನ್ನು ನಂಬಿಕೆಯ ಮೂಲಕ ಕ್ರಿಸ್ತನೊಂದಿಗೆ ಒಂದು ಮಾಡಿದೆ, ಅನ್ಯೋನ್ಯವಾಗಿ ಮಾಡಿದೆ. Grace justifies. ಕೃಪೆಯು ನಮ್ಮನ್ನ ನೀತಿವಂತರೆಂಬ ನಿರ್ಣಯವನ್ನು ತಂದು ಕೊಟ್ಟಿದೆ. Grace sanctifies us. ಕೃಪೆಯು ನಮ್ಮನ್ನು ಶುದ್ಧೀಕರಿಸುತ್ತದೆ ಅಥವಾ ಪವಿತ್ರೀಕರಿಸುತ್ತದೆ. And finally, grace glorifies. ಕೊನೆಯದಾಗಿ ಕೃಪೆಯು ನಮ್ಮನ್ನ ಮಹಿಮಾ ಪದವಿಗೆ ಏರಿಸುತ್ತದೆ. 2 Thessalonians 1:12 says, we will be glorified in him according to the grace of our God and the Lord Jesus Christ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ
ಆ ಕೃಪೆಯಿಂದಲೂ ಅದೇ ರೀತಿಯಲ್ಲಿ ಆ ದೇವರ ಆ ಒಂದು ಕೃಪೆಯಿಂದ ನಾವೆಲ್ಲರೂ ಕೂಡ ಮಹಿಮೆಯಿಂದ ಮಹಿಮೆಗೆ ಸೇರಿಸಲ್ಪಡುತ್ತೇವೆ ಎಂದು ಬರೆಯುತ್ತಾನೆ. 1 Peter 5:10, He is the God of all grace, who has called you to His eternal glory in Christ. ಒಂದು ಆ ಪೇತ್ರ 5:10 ನೋಡುವಾಗ, ನಿಮ್ಮನ್ನ ಕರೆದಾತನು ಆತನು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ಆತನು ಕೃಪೆಯಿಂದಲೇ ಕರೆದಾತನಾಗಿರುವುದರಿಂದ ನಿಮ್ಮನ್ನ ಮಹಿಮೆಗೆ ಸೇರಿಸುವನು ಎಂದು ಪೇತ್ರನು ಬರೆಯುತ್ತಾನೆ. 1 Peter 1:13, set your hope fully on the grace that will be brought to you at the revelation of Jesus Christ, at the coming of Jesus. 1 ಪೇತ್ರ 1:13 ನೋಡುವಾಗ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬರೋಣ ಆತನ ಮೂಲಕವಾಗಿ ನಿಮಗೆ ದೊರೆತಂತ ದೇವರ ಕೃಪೆಯನ್ನ ಆಶ್ರಯಿಸಿಕೊಂಡು ಜೀವಿಸಿರಿ ಎಂದು ಬರೆಯುತ್ತಾನೆ. Okay, so grace glorifies as well. ಕೃಪೆಯು ನಮ್ಮನ್ನ ಮಹಿಮಾ ಪದವಿಗೆ ಇರಿಸುತ್ತದೆ. So grace chose us from before the foundation of the world. ಕೃಪೆಯು ನಮ್ಮನ್ನ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನ ಆರಿಸಿಕೊಳ್ಳುತ್ತದೆ. Grace has a face as it came in the person of our Lord Jesus Christ. ಕೃಪೆಗೆ ಒಂದು ಮುಖ ಇದೆ, ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನೆಂಬಂತ ವ್ಯಕ್ತಿಯಾಗಿ ನಮ್ಮಲ್ಲಿಗೆ ಬಂದದೆ. Grace united us by faith to Jesus Christ. ಕೃಪೆಯು ನಮ್ಮನ್ನ ನಂಬಿಕೆಯ ಮೂಲಕ ಕ್ರಿಸ್ತನೊಂದಿಗೆ ನಮ್ಮನ್ನ ಅದು ಐಕ್ಯವಾಗಿ ಮಾಡಿದೆ, ಒಂದುಗೂಡಿಸಿದೆ. Grace justifies. ಕೃಪೆಯು ನಮ್ಮನ್ನ ನೀತಿವಂತರನ್ನ ನಿರ್ಣಯಿಸುತ್ತದೆ. Grace sanctifies. ಕೃಪೆಯು ನಮ್ಮನ್ನ ಪವಿತ್ರೀಕರಿಸುತ್ತದೆ ಅಥವಾ ಶುದ್ಧೀಕರಣ ಮಾಡುತ್ತದೆ. And grace glorifies. ಮತ್ತು ಕೃಪೆಯು ನಮ್ಮನ್ನ ಮಹಿಮಾ ಪದವಿಗೆ ಏರಿಸುತ್ತದೆ. Now notice here that it is all of grace in which the Christian life is lived. ಇಲ್ಲಿ ಗಮನಿಸಿರಿ, ಒಂದು ಕ್ರೈಸ್ತ ಜೀವಿತವು ಜೀವಿಸಲ್ಪಡಬೇಕಾದರೆ ಅದೆಲ್ಲವೂ ಕೂಡ ಕೃಪೆಯಿಂದಲೇ ಎಂಬುದಾಗಿ ಬರೆಯಲ್ಪಟ್ಟಿದೆ ನೋಡಿರಿ. And for us to live a grace-filled life or an empowered life, we must tap into these resources of grace. ನಾವು ಈ ಲೋಕದಲ್ಲಿ ನಾವು ಶಕ್ತಿಶಾಲಿಯಾಗಿ ನಾವು ಜೀವಿಸಬೇಕಾದ್ರೆ ನಮ್ಮ ಜೀವಿತದಲ್ಲಿ ಈ ಕೃಪೆಯನ್ನೇ ಆತುಕೊಂಡವರಾಗಿ ನಾವು ಜೀವಿಸಬೇಕು. So in this flood of God's favor, we discover the power and practice of the habits of grace. ನಾವು ಈ ರೀತಿಯಾದಂತಹ ದೇವರ ಆ ಒಂದು ಬಲದಿಂದ ನಾವು ಆ ದೇವರ ಬರದ ಮೂಲಕವಾಗಿ ದೊರೆಯುವ ಕೃಪೆಯಿಂದ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಅಗತ್ಯವಾದಂತಹ ಕ್ರೈಸ್ತ ಅಭ್ಯಾಸಗಳನ್ನ ನಾವು ಮಾಡುತ್ತೇವೆ. So these habits of grace are important. ಈ ಒಂದು ಆ ಕೃಪೆಯ ಅಭ್ಯಾಸಗಳು ನಮಗೆ ಬಹಳ ಪ್ರಾಮುಖ್ಯವಾದವು. ಅಭ್ಯಾಸ ಅಥವಾ ಹವ್ಯಾಸಗಳು. Why are these important? ಯಾಕೆ ಅವು ನಮಗೆ ಅಗತ್ಯ? Let me give you an illustration or a couple of illustrations and explain why these habits of grace are important. ಒಂದು ಆ ಅಭ್ಯಾಸಗಳು ಯಾಕೆ ಬಹಳ ಪ್ರಾಮುಖ್ಯ ಎಂಬುದಕ್ಕೆ ನಾನು ಕೆಲವೊಂದು ದೃಷ್ಟಾಂತಗಳನ್ನ ನಿಮಗೆ ತಿಳಿಸುತ್ತೇನೆ. We just saw that the Christian life is lived in a sea of grace. There's grace all around us and we live our life by the grace of God. ನಾನು ನೋಡ್ತಾ ಬಂದ ಹಾಗೆ ನಾವೆಲ್ಲರೂ ಕೂಡ ಆ ಕೃಪೆಯ ನಡುವೆ ಜೀವಿಸ್ತಾ ಇದ್ದೇವೆ. ನಮ್ಮ ಸುತ್ತಲೂ ಕೂಡ ಕೃಪೆಯೇ ಆವರಿಸಿದೆ ಸಮುದ್ರದೋಪಾದಿಯಲ್ಲಿ. So think of a water tank, an overhead tank on top of a building. ಒಂದು ಕಟ್ಟಡದ ಮೇಲಿರುವಂತಹ ಆ ನೀರಿನ ಟ್ಯಾಂಕ್ ಅನ್ನ ನೋಡಿರಿ. It has lots of water. It's full of water, in fact. ಅದರಲ್ಲಿ ಪೂರ್ಣವಾಗಿ ತುಂಬಾ ನೀರು ತುಂಬಿದೆ. But just because there is water in the tank, it does not mean it will automatically come into our homes. ಆ ಒಂದು ನೀರಿನ ಟ್ಯಾಂಕ್ ಅಲ್ಲಿ ನೀರು ತುಂಬಿದೆ ಅಂತ ಹೇಳಿದ್ರೆ ಅದರ ಅರ್ಥ ಅದು ಆಟೋಮೆಟಿಕ್ ಆಗಿ ನಮ್ಮ ಮನೆ ಒಳಗೆ ಬರುತ್ತದೆ ಎಂಬುದಾಗಿ ಅರ್ಥವಲ್ಲ. No, for the water from the tank to come into our homes, we need to open our taps, and through the channel of the tap, the water comes into our home. ನಮ್ಮ ಮನೆಗಳಿಗೆ ಆ ನೀರು ಬರಬೇಕಾದ್ರೆ ನಮ್ಮ ಮನೆಗಳಲ್ಲಿ ಇರುವಂತ ನೆಲ್ಲಿಗಳನ್ನ ನಾವು ತಿರುಗಿಸಿಟ್ಟರೆ ನೀರು ನಮ್ಮ ಮನೆ ಒಳಗೊಳಗೆ ಬರುತ್ತದೆ. But the tap by itself doesn't provide the water. It only opens a channel for the water from the tank to flow in. ನೋಡುವಾಗ ಆ ಒಂದು ನಲ್ಲಿ ಅದೇ
ನೀರು ಕೊಡುವುದಲ್ಲ. ಅದೇನಾಗಿದೆ, ನೀರು ಆ ಟ್ಯಾಂಕ್ನಿಂದ ನಿಮ್ಮ ಮನೆಗಳ ಒಳಗೆ ಬರಲಿಕ್ಕೆ ಒಂದು ಸಾಧನವಾಗಿದೆ ಅಷ್ಟೇ ಆ ಒಂದು ನಲ್ಲಿ. It's the same thing with a switch. The switch doesn't provide electricity. ಅದೇ ರೀತಿಯಲ್ಲಿ ಆ ಸ್ವಿಚ್ಗಳು ಕೂಡ ಅಷ್ಟೇನೆ. ಸ್ವಿಚ್ ನಿಮಗೆ ಆ ವಿದ್ಯುತ್ ಶಕ್ತಿಯನ್ನ, ಕರೆಂಟ್ ಅನ್ನ ಕೊಡುವುದಿಲ್ಲ. But I can turn on a switch and run the fan. ನಾನು ಸ್ವಿಚ್ ಹಾಕಿದಾಗ ಫ್ಯಾನ್ ಓಡುತ್ತದೆ. So these habits of grace are something like these. ಈ ಒಂದು ಕೃಪೆಯ ಅಭ್ಯಾಸಗಳು ಈ ರೀತಿಯಾಗಿ ಸ್ವಿಚ್ ಅಥವಾ ನೆಲ್ಲಿಯ ಹಾಗೆ ಇರುವಂತವುಗಳು. Although there is a lot of grace all around us and we live in a sea of grace, ನಾವೆಲ್ಲರೂ ಕೂಡ ನಮ್ಮ ಸುತ್ತಲೂ ಕೃಪೆ ಇದೆ ಮತ್ತು ಆ ಕೃಪೆಯ ಸಮುದ್ರದಲ್ಲಿಯೇ ನಾವೆಲ್ಲರೂ ಜೀವಿಸುತ್ತಾ ಇದ್ದೇವೆ. but there are regular channels through which the grace flows into our lives. ಆದರೆ ನಮ್ಮ ಕೃಪೆಯು ಅದು ನಮ್ಮ ಜೀವಿತದಲ್ಲಿ ಆದು ಬರಲಿಕ್ಕೆ ಒಂದು ನಿರಂತರವಾದಂತಹ ಕೆಲವೊಂದು ಚಾನಲ್ಗಳು ಇವೆ. And those channels are called habits of grace or spiritual disciplines. ಆ ರೀತಿಯಾದಂತಹ ಚಾನಲ್ಗಳು ಅಂತ ಹೇಳಿದ್ರೆ ಅದೇ ಕ್ರೈಸ್ತ ಜೀವನದ ಅಭ್ಯಾಸಗಳು ಅಥವಾ ಕ್ರೈಸ್ತ ಜೀವನದ ಶಿಸ್ತು ಎಂಬುದಾಗಿ ನಾವು ಕರೆಯುತ್ತೇವೆ. Donald Whitney, a professor, he says this. ಒಬ್ಬ ಪ್ರೊಫೆಸರ್ ಈ ರೀತಿ ಹೇಳುತ್ತಾರೆ, think of spiritual disciplines as ways we can place ourselves in the path of God's grace. ನೋಡುವಾಗ ದೇವರ ಮಾರ್ಗದಲ್ಲಿ ನಮ್ಮನ್ನ ನಾವೇ ಇಟ್ಟು ಅದರಲ್ಲಿ ಮುಂದೆ ಸಾಗುವಂತವುಗಳೇ ಈ ರೀತಿಯಾದಂತಹ ಅಭ್ಯಾಸಗಳು ಅಥವಾ ಹವ್ಯಾಸಗಳು ಎಂದು ಹೇಳುತ್ತಾರೆ. Just like blind Bartimaeus and Zacchaeus, they both placed themselves in the path of Jesus and sought him. ನೋಡುವಾಗ ಕುರುಡನಾದಂತಹ ಬಾರ್ತಿಮಾಯನು ಅದೇ ರೀತಿಯಲ್ಲಿ ಆ ಜಕ್ಕಾಯನ ನೋಡುತ್ತೇವೆ. ಅವರಿಬ್ಬರು ಕೂಡ ಆ ದಾರಿಯ ಮಗ್ಗುಲಲ್ಲಿ ಕುಳಿತಿದ್ದರು ಅಥವಾ ದಾರಿಯ ಮಗ್ಗುಲಲ್ಲಿರುವಂತಹ ಮರವನ್ನ ಏರಿದ್ದರು. So in the same way, we need to place ourselves in the channels of grace or under the channels of grace, and they are called spiritual disciplines. ಅದೇ ರೀತಿಯಲ್ಲಿ ನಾವು ಕೂಡ ಆ ಒಂದು ಕೃಪೆಯ ಚಾನಲ್ಗಳಲ್ಲಿ ನಾವು ಇರಬೇಕು, ಆ ಒಂದು ಮಾರ್ಗದಲ್ಲಿ ನಾವಿರಬೇಕು. ಆಗ ಮಾತ್ರವೇ ನಾವು ಆ ಕೃಪೆಯನ್ನ ಅನುಭವಿಸಲಿಕ್ಕೆ ಸಾಧ್ಯ. ನಮ್ಮ ಮೂಲಕವಾಗಿ ಕೃಪೆಯನ್ನ ನಾವು ಅನುಭವಿಸಲಿಕ್ಕೆ ಸಾಧ್ಯ. Now there's grace all around us, but grace flows into our lives through certain channels. ನಮ್ಮ ಸುತ್ತಲೂ ಕೃಪೆಯು ತುಂಬಿದೆ, ಆವರಿಸಿದೆ. ಆದ್ರೆ ಆ ಕೃಪೆ ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ಅದಕ್ಕೆ ಕೆಲವೊಂದು ಚಾನಲ್ಗಳಿವೆ, ಮಾಧ್ಯಮಗಳಿವೆ. ಅವುಗಳ ಮೂಲಕವಾಗಿಯೇ ನಮ್ಮ ಜೀವಿತವನ್ನ ಅವು ಪ್ರವೇಶಿಸುತ್ತವೆ. And we need to place ourselves in the paths of those channels for us to experience the abundance of grace. ಆ ದೇವರ ಅಪಾರವಾದ ಕೃಪೆಯನ್ನ ಅನುಭವಿಸಲಿಕ್ಕಾಗಿ ನಾವುಗಳು ಆ ಕೃಪೆಯು ಹರಿದು ಬರುವಂತಹ ಆ ದಾರಿಯಲ್ಲಿ ನಾವು ಇದ್ದವರಾಗಿ ಆ ಕೃಪೆಯ ಆ ಒಂದು ದಾರಿಯಲ್ಲಿ ಆ ಕೃಪೆಯು ಹರಿದು ಬರುವಂತಹ ಚಾನಲ್ಗಳ ಮೂಲಕ ದೇವರ ಕೃಪೆಯನ್ನ ನಮ್ಮ ಜೀವಿತಕ್ಕೆ ನಾವು ತೆಗೆದುಕೊಳ್ಳಬೇಕು. Now in 1 Timothy 4:7, Paul tells Timothy, train yourself for the purpose of godliness. 1 ತಿಮೋಥೆ 4:7 ಅಪೊಸ್ತಲನಾದಂತ ಪೌಲನು ತಿಮೋಥೆಗೆ ಬರೆಯುತ್ತಾನೆ, ದೇವ ಭಕ್ತಿಯ ವಿಷಯದಲ್ಲಿ ನೀನೇ ಸಾಧನೆ ಮಾಡಿಕೋ ಎಂಬುದಾಗಿ ಹೇಳುತ್ತಾನೆ. There is a training, there's an effort that is required for the purpose of godliness, to become more and more godly in the Christian life. ನಾವು ಹೆಚ್ಚು ದೇವರ ಕೃಪೆಯಲ್ಲಿ ಬೆಳೆಯುತ್ತಾ ನಾವು ದೇವ ಭಯಭಕ್ತಿಯವರಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ಒಂದು ತರಬೇತಿಯು ಬೇಕು ನಮಗೆ. There's a training required. ನೋಡುವಾಗ ಅದಕ್ಕಾಗಿ ಒಂದು ತರಬೇತಿಯು ಅಗತ್ಯವಿದೆ. And usually we talk about 3 regular channels of God's grace. ನಾವು ಆ ರೀತಿಯಲ್ಲಿ ನಮ್ಮನ್ನ ಆ ನಿರಂತರವಾಗಿ ದೇವರ ಕೃಪೆಯನ್ನ ಅನುಭವಿಸುವಂತೆ ಮಾಡುವಂತಹ ಕೆಲವೊಂದು ಚಾನಲ್ಗಳ ಕುರಿತಾಗಿ ನೋಡುತ್ತೇವೆ. Number 1 is His voice, which is reading and studying and meditating on the Bible. ಮೊದಲನೇದಾಗಿ ಆತನ ಒಂದು ಸ್ವರ, ದೇವರ ವಾಕ್ಯವನ್ನ ಕೇಳಿ ದೇವರ ವಾಕ್ಯವನ್ನ ನಾವು
ಅರ್ಥ ಮಾಡಿಕೊಂಡು ಅದನ್ನ ಅನುಸರಿಸುವುದು. Next one is this year we spend time in prayer. ಎರಡನೇದಾಗಿ ನಾವು ಕಿವಿಗೊಡುತ್ತೇವೆ, ಅಂದರೆ ಪ್ರಾರ್ಥನೆಯಲ್ಲಿ ನಾವು ಸಮಯವನ್ನು ಕಳೆಯುತ್ತೇವೆ. Next one is his body, which is fellowship. We have fellowship with the saints of God. ಮೂರನೇದಾಗಿ ಆತನ ದೇಹ, ಅಂದರೆ ನಾವು ದೇವ ಜನರೊಂದಿಗೆ ಐಕ್ಯತೆಯಲ್ಲಿ ಸೇರಿ ಬರುತ್ತೇವೆ. So these are God's regular channels of grace. ಇವೆಲ್ಲವೂ ಕೂಡ ದೇವರ ಕೃಪೆಯನ್ನ ನಾವು ನಿರಂತರವಾಗಿ ಅನುಭವಿಸುವಂತೆ ಮಾಡುವಂತಹ ಕಾಲುವೆಗಳಾಗಿವೆ. So I want to talk to you about quiet time for the next 5 to 10 minutes. ನಾನು ಮುಂದಿನ ಕೆಲವು ನಿಮಿಷಗಳು ಈ ಒಂದು ಕಾಲುವೆಗಳಲ್ಲಿ ಒಂದು ಕಾಲುವೆಯಾದಂತಹ ಕ್ವೈಟ್ ಟೈಮ್ ಅಥವಾ ಪ್ರಶಾಂತ ಸಮಯದ ಕುರಿತು ಮಾತನಾಡುತ್ತೇನೆ. Now, as the name itself suggests, quiet time is your time with God, where you're in a quiet place alone with Him. ಈ ಒಂದು ಹೆಸರು ಹೇಳುವ ಹಾಗೆ ಪ್ರಶಾಂತ ಸಮಯ ಅಂತ ಹೇಳುವಾಗ ನೀವು ದೇವರೊಂದಿಗೆ ಮಾತ್ರವೇ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಆತನೊಂದಿಗೆ ಕಳೆಯುವಂತ ಸಮಯ. What are the benefits of a regular quiet time? ನಾವು ಕ್ರಮಬದ್ಧವಾಗಿ ಪ್ರಶಾಂತ ಸಮಯವನ್ನ ನಾವು ಮಾಡುವುದರಿಂದ ಏನು ಪ್ರಯೋಜನ? Number one, it allows us to know God and His ways. ಮೊದಲನೇದಾಗಿ ನಾವು ಕ್ವೈಟ್ ಟೈಮ್ ಅಥವಾ ಪ್ರಶಾಂತ ಸಮಯವನ್ನ ಕಳೆಯುವುದರಿಂದ ನಾವು ದೇವರ ಮಾರ್ಗಗಳನ್ನ ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. As we meditate on the scriptures, as we read more of scriptures and study more of them, it allows us to know God and the ways that He wants us to take. ನಾವು ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಓದಿ ಹೆಚ್ಚೆಚ್ಚಾಗಿ ಧ್ಯಾನ ಮಾಡುತ್ತಾ ಬರುವಾಗ ಅದರ ಮೂಲಕವಾಗಿ ನಾವು ದೇವರು ಯಾರು, ದೇವರ ಮಾರ್ಗಗಳೇನು, ದೇವರ ಉದ್ದೇಶಗಳೇನು ಎಂಬುದನ್ನ ಇನ್ನೂ ಹೆಚ್ಚಾಗಿ ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಅದು ಸಹಾಯ ಮಾಡುತ್ತದೆ. Number two, it keeps our way pure. ಎರಡನೇದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಕಳೆಯುವಂತ ಪ್ರಶಾಂತ ಸಮಯವು ನಾವು ನಮ್ಮ ಮಾರ್ಗಗಳನ್ನ ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. Number three, it renews our minds. ಅನ್ನುವಾಗ ಅದು ನಮ್ಮ ಮನಸ್ಸುಗಳನ್ನ ನವೀಕರಣ ಮಾಡುತ್ತದೆ. There's a big battle for our mind in this world. ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಮ್ಮ ಮನಸ್ಸಿಗೆ ದೊಡ್ಡ ಯುದ್ಧ ನಡೆಯುತ್ತಲೇ ಇದೆ. A lot of things from around that are in the world are trying to capture our minds. ನಮ್ಮ ಸುತ್ತಲೂ ನಮ್ಮ ಪ್ರಪಂಚದಲ್ಲಿರುವಂತಹ ಅನೇಕ ಸಂಗತಿಗಳು ನಮ್ಮ ಮನಸ್ಸನ್ನ ಸೆರೆ ಹಿಡಿಯುವುದಕ್ಕೆ ಯಾವಾಗಲೂ ಪ್ರಯತ್ನ ಮಾಡುತ್ತಿರುತ್ತವೆ. So one of the benefits of a regular quiet time is that it helps us to renew our minds. ನೋಡುವಾಗ ನಾವು ಕ್ರಮಬದ್ಧವಾಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡೋದಕ್ಕೆ ನಾವು ಉಪಯೋಗಿಸುವಂತ ಪ್ರಶಾಂತ ಸಮಯ ನಮಗೆ ಆ ರೀತಿಯಾದಂತಹ ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ಮತ್ತು ನಾವು ನಿಯಂತ್ರಣದಲ್ಲಿರಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. Fourthly, it roots us firmly in Christ Jesus. ನಾಲ್ಕನೇದಾಗಿ ಅದು ನಮ್ಮನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ದೃಢವಾಗಿ ಬೇರೂರಿ ನಿಲ್ಲುವಂತೆ ನಮಗೆ ಸಹಾಯ ಮಾಡುತ್ತದೆ. Fifthly, it helps us discern God's will. ಐದನೇದಾಗಿ ದೇವರ ಚಿತ್ತ ಏನು ಎಂಬುದಾಗಿ ವಿವೇಚಿಸಿ ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. Sixthly, it provides power in spiritual warfare. ಆರನೇದಾಗಿ ಆತ್ಮಿಕವಾದಂತಹ ಯುದ್ಧದಲ್ಲಿ ನಮಗೆ ಸಹಾಯ ಮಾಡುತ್ತದೆ. The Christian life is a spiritual warfare. ಕ್ರೈಸ್ತ ಜೀವನ ಅಂದ್ರೆ ಅದು ಆತ್ಮಿಕವಾದಂತಹ ಯುದ್ಧ. Our battle is not against flesh and blood. ಆ ಒಂದು ಯುದ್ಧ ಅದು ಆ ಒಂದು ಶರೀರಕ್ಕೆ ಸಂಬಂಧಪಟ್ಟಂತಹ ಯುದ್ಧವಲ್ಲ, but against the principalities and powers in the kingdom of darkness. ನೋಡುವಾಗ ಅದು ಅಂಧಕಾರದ ಶಕ್ತಿಗಳ ವಿರುದ್ಧವಾಗಿಯೂ ಲೋಕದಲ್ಲಿರುವಂತಹ ಆ ಒಂದು ಸೈತಾನನ ಅಂಧಕಾರದ ಶಕ್ತಿಗಳು ಅವನ ಆ ಒಂದು ಬಲದ ವಿರುದ್ಧವಾಗಿ ಮಾಡಲ್ಪಡುವಂತಹ ಹೋರಾಟ. So we need spiritual power for our battle.
ಆದ್ದರಿಂದ ನಮಗೆ ಈ ಆತ್ಮಿಕ ಯುದ್ಧವನ್ನ ಮಾಡುವುದಕ್ಕೆ ನಮಗೆ ಆತ್ಮಿಕವಾದಂಥ ಶಕ್ತಿಯು ಅಗತ್ಯವಾಗಿರುತ್ತದೆ. And lastly, it enables us to refute false doctrine. ಕೊನೆಯದಾಗಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದು, ತಪ್ಪಾದಂಥ ದುರ್ಬೋಧನೆಗಳನ್ನ ನಾವು ತಿರಸ್ಕಾರ ಮಾಡಲಿಕ್ಕೆ, ಅದರಿಂದ ದೂರ ಇರಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. Now there are many more advantages. I've just listed 7. ನೋಡುವಾಗ ಅದರಲ್ಲಿ ಅನೇಕವಾದಂತಹ ಲಾಭಗಳು ನಮಗೆ ಖಂಡಿತವಾಗಿ ಇರುತ್ತವೆ. But I've just listed 7 here. ಆದರೆ ನಾನು 7 ಮಾತ್ರ ಇಲ್ಲಿ ನಾನು ಲೆಕ್ಕ ಮಾಡಿದ್ದೇನೆ. So these are the benefits of a regular quiet time with the Lord. ನಾವು ಕರ್ತನ ಸನ್ನಿಧಿಯಲ್ಲಿ ಕಳೆಯುವಂತಹ ಕ್ರಮಬದ್ಧವಾದಂತಹ ಈ ಒಂದು ಪ್ರಶಾಂತ ಸಮಯದ ಲಾಭಗಳು, ಪ್ರಯೋಜನಗಳು ಅನೇಕ ಇವೆ. ಅದರಲ್ಲಿ 7 ಮಾತ್ರ ಪಟ್ಟಿ ಮಾಡಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. See, quiet time is a channel through which God's grace flows into our lives, empowering us to live the Christian life. ಈ ಒಂದು ಪ್ರಶಾಂತ ಸಮಯ ಎಂಬುದಾಗಿ ಹೇಳಿದರೆ ಅದು ದೇವರ ಕೃಪೆಯು ನಮ್ಮ ಜೀವಿತದಲ್ಲಿ ಹರಿದು ಬಂದು ನಾವು ಕರ್ತನಿಗಾಗಿ ಈ ಲೋಕದಲ್ಲಿ ನಿಲ್ಲುವುದಕ್ಕೆ, ಜೀವಿಸುವುದಕ್ಕೆ ಬೇಕಾದಂತ ಶಕ್ತಿ ಬಲವನ್ನ ದೊರಕಿಸಿ ಕೊಡುವಂತಹ ಕಾಲುವೆಯಾಗಿದೆ. How do I have a quiet time? ಹಾಗಾದ್ರೆ ಹೇಗೆ ನಾವು ಈ ಪ್ರಶಾಂತ ಸಮಯವನ್ನು ನಾವು ಮಾಡಬಹುದು? Number 1, have a consistent time for it every day. ಮೊದಲನೇದಾಗಿ ಪ್ರತಿ ದಿನವೂ ಕೂಡ ಒಂದು ನಿರ್ದಿಷ್ಟವಾದಂತ ಸಮಯವನ್ನ ಅದಕ್ಕಾಗಿ ಪ್ರತ್ಯೇಕಿಸಿಟ್ಟುಕೊಳ್ಳಿರಿ. Set apart some time every day. ಪ್ರತಿ ದಿನವೂ ಕೂಡ ಒಂದು ನಿರ್ದಿಷ್ಟ ಸಮಯವನ್ನ ಪ್ರತ್ಯೇಕವಾಗಿಟ್ಟುಕೊಳ್ಳಿರಿ. Preferably in the mornings. ಉತ್ತಮವಾದದಂದ್ರೆ ಬೆಳಗ್ಗೆ. Because there's nothing wrong in having your quiet time in the evening. ಸಾಯಂಕಾಲದಲ್ಲಿ ನಾವು ಪ್ರಶಾಂತ ಸಮಯ ಕ್ವೈಟ್ ಟೈಮ್ ಮಾಡೋದು ತಪ್ಪಂತ ಏನಿಲ್ಲ. But when you wake up in the morning, you're fresh. Your mind is fresh to be able to concentrate better. ನಾವು ಬೆಳಿಗ್ಗೆ ಎದ್ದಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ನೀವೆಲ್ಲರೂ ಕೂಡ ಆ ಒಂದು ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗುತ್ತದೆ. And one more advantage of taking a quiet time in the morning is that you haven't faced the troubles of the day yet. ಯಾಕೆ ಬೆಳಿಗ್ಗೆನೆ ನಾವು ಆ ಪ್ರಶಾಂತ ಸಮಯದ ದೇವರ ವಾಕ್ಯವನ್ನು ಧ್ಯಾನ ಮಾಡೋದು ಒಳ್ಳೇದು ಅಂತ ಹೇಳಿದ್ರೆ ಆ ದಿನದ ಹೋರಾಟ ಇನ್ನೂ ನೀವು ಅನುಭವಿಸಿಲ್ಲ. ಆದ್ದರಿಂದ ಆ ಬೆಳಗ್ಗೆಯೇ ನೀವು ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು. So morning time with God strengthens us, empowers us for the battle ahead in the day. ನೋಡುವಾಗ ಆ ರೀತಿಯಲ್ಲಿ ಬೆಳಗ್ಗೆ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದು, ಕ್ವೈಟ್ ಟೈಮ್ ಪ್ರಶಾಂತ ಸಮಯ ಮಾಡುವಂಥದ್ದು ಏನಾಗ್ತದೆ ಅಂತ ಹೇಳಿದ್ರೆ ಆ ದಿನ ನಾವು ಎದುರಿಸುವಂತ ಅನೇಕ ಆ ಸಮಸ್ಯೆಗಳಿಗೆ ಅದು ಅನೇಕ ಹೋರಾಟಗಳಿಗೆ ಬೇಕಾದ ಬಲವನ್ನ ನಮಗೆ ದೊರಕಿಸಿಕೊಡುತ್ತದೆ. But when you do it in the evening, you've already faced the day, you're tired, you're mentally tired, you may not be able to concentrate much. ನೀವು ಸಾಯಂಕಾಲ ಮಾಡಿದ್ರೆ ಏನಾಗ್ತಂದ್ರೆ ಈಗಾಗಲೇ ಆ ದಿನವನ್ನ ಕಳೆದಿರ್ತೀರಾ, ಈಗಾಗಲೇ ನೀವು ಹೋರಾಟವೆಲ್ಲ ಮಾಡಿರ್ತೀರಾ, ದಿನವೆಲ್ಲ ನೀವು ಹೋರಾಡಿ ಆಯಾಸಗೊಂಡಿರುತ್ತೀರಾ. ಆದ್ದರಿಂದ ಅಷ್ಟೊಂದು ಪರಿಣಾಮಕಾರಿಯಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕಾಗ್ಲಿ ಅಥವಾ ಕ್ವೈಟ್ ಟೈಮ್ ಮಾಡ್ಲಿಕ್ಕಾಗ್ಲಿ ಅನುಕೂಲವಾಗುವುದಿಲ್ಲ. So set apart a time, like I said, preferably in the morning, to spend time with the Lord. ಆದ್ದರಿಂದ ಕರ್ತನೊಂದಿಗೆ ಸಮಯವನ್ನ ಕಳೆಯುವುದಕ್ಕಾಗಿ ಮುಂಜಾನೆ ಬೆಳಗ್ಗೆ ಒಂದು ನಿರ್ದಿಷ್ಟ ಸಮಯವನ್ನ ಪ್ರತ್ಯೇಕವಾಗಿಟ್ಟುಕೊಳ್ಳಿರಿ. Don't compromise on it. No matter how busy you are, spend that time with God. ಅದರೊಂದಿಗೆ ಯಾವುದೋ ಹೊಂದಾಣಿಕೆ ಮಾಡಿಕೊಳ್ಳಬೇಡ್ರಿ. ನೀವು ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ ದೇವರೊಂದಿಗೆ ಕಳೆಯುವಂತ ಆ ಸಮಯವನ್ನ ನೀವು ಅದಕ್ಕಾಗಿ ಮಾತ್ರವೇ ನೀವು ಕಳೆಯಬೇಕು, ದೇವರ ವಾಕ್ಯ ಧ್ಯಾನಕ್ಕಾಗಿ. If you're starting now, if you've never done it before, you could start with 10 to 15 minutes. ಒಂದು ವೇಳೆ ಇವತ್ತಿನವರೆಗೂ ಕೂಡ ನೀವು ಈ ರೀತಿಯಾದಂಥ ಒಂದು ಪ್ರಶಾಂತ ಸಮಯವನ್ನ ನೀವು ಇನ್ನೂ ಪ್ರಾರಂಭ ಮಾಡಿಲ್ಲದಿದ್ದರೆ ಇವತ್ತೇ ನೀವು ಪ್ರಾರಂಭ ಮಾಡಬಹುದು. 10 ರಿಂದ 15 ನಿಮಿಷ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ ಧ್ಯಾನ ಮಾಡಬಹುದು. Don't start with 1 hour. You won't be able to do it. You won't be able to sustain it.
1 ಗಂಟೆ ಎಂಬುದಾಗಿ ಪ್ರಾರಂಭ ಮಾಡಬೇಡ್ರಿ, ಯಾಕಂದ್ರೆ ಅದನ್ನ ಮಾಡ್ಲಿಕ್ಕಾಗಲ್ಲ, ನೀವು ಅದನ್ನ ನಿಲ್ಲಲಿಕ್ಕೂ ಕೂಡ ಆಗುವುದಿಲ್ಲ. Okay, so start small if you're starting now. ನೀವು ಈಗ ಪ್ರಾರಂಭ ಮಾಡುವುದಾದ್ರೆ ಚಿಕ್ಕದಾಗಿ ಪ್ರಾರಂಭ ಮಾಡಿರಿ. And then you can increase the duration of time that you spend with the Lord. ಆ ನಂತರದಲ್ಲಿ ಏನು ಮಾಡ್ಬೋದಂದ್ರೆ ಕರ್ತನೊಂದಿಗೆ ನೀವು ಕಳೆಯುವಂತ ಪ್ರಶಾಂತ ಸಮಯದ ಆ ಕಾಲಾವಧಿಯನ್ನ ಸ್ವಲ್ಪ ಸ್ವಲ್ಪವಾಗಿ ನೀವು ಹೆಚ್ಚಿಸಿಕೊಳ್ಳುತ್ತಾ ಬರಬಹುದು. So if you're starting tomorrow morning, start with about 10 to 15 minutes. Probably 6 months down the line, you could increase it to half an hour. ನೋಡುವಾಗ ನಾಳೆ ಒಂದು ವೇಳೆ ನೀವು ಪ್ರಾರಂಭ ಮಾಡುವುದಾದ್ರೆ ಬೆಳಿಗ್ಗೆ 10 ರಿಂದ 15 ನಿಮಿಷ ನೀವು ಪ್ರಾರಂಭ ಮಾಡ್ರಿ. ಆ ನಂತರ 6 ತಿಂಗಳ ಆ ಥರ ಮಾಡಿದ ನಂತರ ಸಮಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬಹುದು. Very quickly, the next thing is have a consistent place. ಎರಡನೇದಾಗಿ ಅನುಕೂಲಕರವಾದಂತಹ ಸ್ಥಳವನ್ನ ಆರಿಸಿಕೊಳ್ಳಿರಿ. It's always good to have a consistent place for quiet time. ಈ ಒಂದು ಪ್ರಶಾಂತ ಸಮಯಕ್ಕೋಸ್ಕರವಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಸ್ಥಳ ಬಹಳ ಮುಖ್ಯ. Find a corner in your home that is quiet in the mornings. ಬೆಳಗಿನ ಸಮಯದಲ್ಲಿ ಬಹಳ ಪ್ರಶಾಂತವಾಗಿ ಕಂಡು ಬರುವಂತ ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಯನ್ನ ಆರಿಸಿಕೊಳ್ಳಿರಿ. If your home is not quiet in the mornings, probably step out and find a place that is quiet for yourself. ಒಂದು ವೇಳೆ ನಿಮ್ಮ ಮನೆ ಅದು ಪ್ರಶಾಂತವಾಗಿ ಇಲ್ಲದಿದ್ದರೆ ಹೊರಗೆ ಹೋಗಿರಿ, ಪ್ರಶಾಂತವಾಗಿರುವಂತ ಯಾವುದೋ ಒಂದು ಸ್ಥಳವನ್ನ ಆರಿಸಿಕೊಳ್ಳಿರಿ. Don't sit in front of the TV and take your quiet time. It doesn't work. ಟಿವಿ ಮುಂದೆ ಕೂತ್ಕೊಂಡು ಟಿವಿ ಆನ್ ಮಾಡಿ ನಾನು ಪ್ರಶಾಂತ ಸಮಯ ವೈಟ್ ಟೈಮ್ ದೇವರ ವಾಕ್ಯ ಧ್ಯಾನ ಮಾಡ್ತೀನಿ ಮುಂದೆ ಹೇಳ್ಬಿಡ್ರಿ. That is ಪ್ರಯೋಜನವಾಗುವುದಿಲ್ಲ. That is not quiet time. ಅದು ಕ್ವೈಟ್ ಟೈಮ್ ಅಥವಾ ಪ್ರಶಾಂತ ಸಮಯ ಅನ್ನಿಸಿಕೊಳ್ಳುವುದಿಲ್ಲ. Don't do it when you travel on the metro in Bangalore city. It doesn't happen. It's not a quiet place. ನೀವು ಬೆಂಗಳೂರಿನಲ್ಲಿ ಮೆಟ್ರೋ ರೈಲ್ನಲ್ಲಿ ಹೋಗುವಾಗ ನಾನೀಗ ಕ್ವೈಟ್ ಟೈಮ್ ಮಾಡ್ತೀನಿ, ಯಾಕಂದ್ರೆ ಆ ಮೆಟ್ರೋ ರೈಲ್ನಲ್ಲಿ ಯಾವುದು ಕೂಡ ಪ್ರಶಾಂತವಾಗಿರುವುದಿಲ್ಲ, ನಿಶಬ್ದವಾಗಿ ಇರುವುದಿಲ್ಲ. You certainly can read the Bible or listen to songs and sermons. That's a different thing. But for a quiet time, go to a place that is consistent and that is quiet. ನೀವು ಒಂದು ಹಾಡನ್ನ ಕೇಳಿಸಿಕೊಳ್ಳಬಹುದು, ಅಥವಾ ನೀವು ಆ ಹೋಗುವಾಗ ನೀವು ಬೈಬಲ್ನ ಓದ್ಬೋದು. ಆದರೆ ದೇವರ ವಾಕ್ಯವನ್ನ ಧ್ಯಾನ ಮಾಡಿ ಆ ರೀತಿಯಲ್ಲಿ ದೇವರಿಂದ ಆಲೋಚನೆಗಳನ್ನ ಹೊಂದಿಕೊಳ್ಳುವಂತ ಪ್ರಶಾಂತ ಸಮಯವನ್ನು ಹೊಂದಲಿಕ್ಕೆ ಅನುಕೂಲಕರವಾದಂತಹ ಸಮಯ ಅದಾಗುವುದಿಲ್ಲ. Okay, so go to a consistent place. ಆದ್ದರಿಂದಲೇ ನಿರ್ದಿಷ್ಟವಾದಂತಹ ಪ್ರಶಾಂತವಾದಂತಹ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿರಿ. Thirdly, have a consistent plan. ಮೂರನೇದಾಗಿ ಬಹಳ ಅನುಕೂಲವಾದಂತಹ ನಿರ್ದಿಷ್ಟ ಒಂದು ಯೋಜನೆಯನ್ನ ಹೊಂದಿಕೊಳ್ಳಿರಿ. Take a book in the Bible and go through the book consistently with a plan. ನೋಡುವಾಗ ಒಂದು ಬೈಬಲ್ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿರಿ. ಆ ಪುಸ್ತಕವನ್ನು ತೆಗೆದುಕೊಂಡು ಆ ಪುಸ್ತಕವನ್ನ ನೀವು ಆರಿಸಿಕೊಂಡು ಅದರಲ್ಲಿಯೇ ಧ್ಯಾನ ಮಾಡ್ತಾರೆ. ಅಂದ್ರೆ ಆ ಒಂದು ಸ್ಥಳ ಮತ್ತು ಸಮಯ ಮತ್ತು ಪುಸ್ತಕದ ವಿಷಯದಲ್ಲಿ ಸ್ಥಿರವಾದ ನಿರ್ಧಾರ ಉಳ್ಳವರಾಗಿರ್ರಿ. For example, if you want to start with Philippians from tomorrow, ಉದಾಹರಣೆಗೆ ನಾಳೆಯಿಂದ ನೀವು ಆ ಫಿಲಿಪ್ಪಿ ಪತ್ರಿಕೆಯನ್ನು ಪ್ರಾರಂಭ ಮಾಡಬೇಕೆಂಬುದಾಗಿ ನೀವು ಅಂದುಕೊಂಡರೆ, and you say that I will meditate on the first 5 verses of chapter 1. ನಾನು ಮೊದಲನೇ ಅಧ್ಯಾಯದ ಪ್ರಾರಂಭದ 5 ವಚನಗಳನ್ನ ಧ್ಯಾನ ಮಾಡುತ್ತೇನೆ ಎಂಬುದಾಗಿ ನೀವು ಅಂದುಕೊಂಡ್ರೆ, have a consistent plan. The day after, you need to come back to verse 6 and work your way up. ಆದ್ದರಿಂದ ಸ್ಥಿರವಾದಂತಹ ಒಂದು ಯೋಜನೆಯನ್ನ ಮಾಡಿಕೊಳ್ಳಿರಿ. ಅದರಂತೆ ನಾಳೆ ಮತ್ತೆ 6ನೇ ವಾಕ್ಯದಿಂದ ಮುಂದೆ ಹೋಗಲಿಕ್ಕೆ ಅದು ನಿಮ್ಮನ್ನ ಸೆಳೆಯುವಂತದ್ದಾಗಿರಬೇಕು. So don't do it in a random way, one book and one verse today and another book and another verse on a different day. It may not be a consistent plan. It doesn't work very well. ಆದ್ದರಿಂದ ಇವತ್ತು ಒಂದು ಪುಸ್ತಕವನ್ನು ಆ ಫಿಲಿಪ್ಪಿ ಪತ್ರಿಕೆ 1ನೇ ವಚನ ತಕೊಂಡು ನಾಳೆ ಕೀರ್ತನ ಪುಸ್ತಕ ಮೊದಲನೇ ವಚನ ಅಂದ್ಬಿಟ್ಟು ಮತ್ತೊಂದು ಪುಸ್ತಕ ಹಾಗೆ ತೆಗೆದುಕೊಡ್ರೆ ಅದು ನಿಮಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಸ್ಥಿರವಾದ ಒಂದು ಬೈಬಲ್ ಸ್ಟಡಿ ಅಥವಾ ಕ್ವೈಟ್ ಟೈಮ್ ಆಗುವುದಿಲ್ಲ. Okay, so have a consistent time, ಸ್ಥಿರವಾದ ಸಮಯವನ್ನ ಹೊಂದಿಕೊಳ್ಳಿರಿ, a consistent place, ಸ್ಥಿರವಾದ ಸ್ಥಳವನ್ನ ಆರಿಸಿಕೊಳ್ಳಿರಿ, and a consistent plan.
ಸ್ಥಿರವಾದಂತ ಒಂದು ಯೋಜನೆಯನ್ನ ಹೊಂದಿಕೊಳ್ಳಿರಿ. Like I said, young people, start small if you're starting tomorrow. ನಾಳೆಯಿಂದ ಪ್ರಾರಂಭ ಮಾಡಿದರೆ ಯವನಸ್ಥರೇ, ನೀವು ಚಿಕ್ಕದಾಗಿ ಪ್ರಾರಂಭ ಮಾಡಿರಿ. ನಾಳೆಯಿಂದಲೇ 10 minutes or 15 minutes. 10 ನಿಮಿಷ ಅಥವಾ 15 ನಿಮಿಷ. And you will see your life being transformed as you do this consistently and regularly under God's grace. ನೀವು ಸ್ಥಿರವಾಗಿಯೂ ಅದರ ಜೊತೆ ಕ್ರಮವಾಗಿ ಮಾಡುತ್ತಾ ಬಂದುದಾದರೆ ದೇವರ ಕೃಪೆಯಿಂದ ನೀವು ಅಪಾರವಾದಂಥ ದೇವರ ಜ್ಞಾನವನ್ನ, ದೇವರ ಆಶೀರ್ವಾದವನ್ನ ಹೊಂದುತ್ತೀರಿ. And this is one of the ways and one of the channels through which grace flows into your life and empowers you to live consistently the Christian life. ಇದು ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ನೀವು ಕ್ರೈಸ್ತ ಜೀವಿತವನ್ನ ಸ್ಥಿರವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಲು ಅಗತ್ಯವಾದದನ್ನು ಒದಗಿಸಿಕೊಡುವಂತಹ ಒಂದು ಕಾಲುವೆಯಾಗಿ ಇರುವಂಥದ್ದಾಗಿದೆ. ಆ ಕಾಲುವೆಯ ಮೂಲಕ ನಿಮ್ಮ ಹೋರಾಟದ ಜೀವನಕ್ಕೆ ಬೇಕಾದ ಬಲ, ಶಕ್ತಿಯನ್ನ ಹೊಂದಿಕೊಳ್ಳುತ್ತೀರಿ. So I want to challenge all the young people listening to me to do it consistently from tomorrow itself. Resolve tonight, God, that I will do it regularly from tomorrow to live my Christian life to the glory of God. ಆದ್ದರಿಂದಲೇ ನನ್ನನ್ನು ಕೇಳಿಸಿಕೊಡುತ್ತಿರುವಂಥ ಯವನಸ್ಥರಿಗೆ ನಾನು ಸವಾಲು ಮಾಡ್ತೇನೆ ಅಂತಂದ್ರೆ, ನೀವು ನಾಳೆಯಿಂದಲೇ ಪ್ರಾರಂಭ ಮಾಡಿದರೆ ಸ್ಥಿರವಾದ ಸ್ಥಳ, ಸ್ಥಿರವಾದ ಸಮಯ, ಸ್ಥಿರವಾದ ಯೋಜನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳಿರಿ. ನಿರಂತರವಾಗಿ ಕ್ರಮಬದ್ಧವಾಗಿ ಮಾಡಿರಿ. ಆಗ ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ಹೋಗುತ್ತೀರಿ. All right, so thank you for your time and thank you for your patience. I just wanted to bring about a very simple and a very practical topic for the sake of the youth, and may the Lord bless you all as you contemplate on this and apply it into your lives. ಆದ್ದರಿಂದ ಈ ಒಂದು ಸಮಯಕ್ಕಾಗಿ, ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ನಿಮಗೆ ವಂದನೆ ಹೇಳುತ್ತೇನೆ. ಯೌವನಸ್ಥರಿಗೆ ಅನುಕೂಲವಾಗುವಂತಹ ಸರಳವಾದಂಥ ವಿಷಯವನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಇದು ನಿಮ್ಮೆಲ್ಲರಿಗೂ ಕೂಡ ಪ್ರಯೋಜನಕಾರಿಯೂ ಆಶೀರ್ವಾದಕರವೂ ಆಗಿರುತ್ತದೆ ಎಂಬುದಾಗಿ ನಾನು ಭಾವಿಸುತ್ತೇನೆ.